ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಮ್ಮೆ ಅಂತ ಹೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇನೆ. ತಾವೆಲ್ಲ ಈಗ ನೋಡ್ತಿರ್ಬೋದು, ಎಲ್ಲ ರೈತ ಬಾಂಧವರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೀನಿ. ನಾವು ಇವತ್ತಿನ ದಿವಸ ಇಲ್ಲಿ ನನ್ನ ಕೈಯಲ್ಲಿ ಇರ್ತಕ್ಕಂಥದ್ದು ರೈಜೋಬಿಯಂ ಅಂತಕ್ಕಂಥ ಒಂದು ಅಣುಜೀವಿ ಗೊಬ್ಬರ. ಸೊ ಇದನ್ನ ನಾವು ಯಾಕೆ ಬಳಸಬೇಕು ಅಂತಂದ್ರೆ, ಈ ದ್ವಿದಳ ಧಾನ್ಯಗಳು ತೊಗರಿ ಇರ್ಬೋದು, ಕಡಲೆ ಇರ್ಬೋದು, ಹೆಸರು ಇರ್ಬೋದು, ಉದ್ದಿರ್ಬೋದು, ಸೋಯಾಬೀನ್ ಇರ್ಬೋದು, ಇವುಗಳನ್ನ ಬೀಜೋಪಚಾರಕ್ಕೆ ನಾವು ಬಳಸ್ತೀವಿ. ಪ್ರತಿ ಒಂದು ಕೆಜಿ ಬೀಜಕ್ಕೆ ಅಂದ್ರೆ ಪ್ರತಿ ಒಂದು ಎಕರೆಗೆ ಬೇಕಾಗಿರ್ತಕ್ಕಂಥ ಬೀಜಕ್ಕೆ 200 ಗ್ರಾಂ ಪ್ರತಿ ಎಕರೆಗೆ ನಾವು ಇದನ್ನ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ವಾತಾವರಣದಲ್ಲಿ ಸುಮಾರು 78% ಸಾರಜನಕ ನಮಗೆ ಪುಕ್ಸಟೆಯಾಗಿ ಸಿಗುತ್ತೆ. ಸೊ ಇದು ದ್ವಿದಳ ಧಾನ್ಯಗಳಿಗೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಸುಮಾರು ನಾವು 1 ಕೆಜಿ DAP, 1 ಚೀಲ DAP ಅಷ್ಟು ನಾವು ಉಳಿತಾಯವನ್ನು ಮಾಡಬಹುದು. ಸೊ ಇದು ಸಾರಜನಕವನ್ನು ಸ್ಥಿರೀಕರಿಸುತ್ತೆ. ಯಾಕಂದ್ರೆ ದ್ವಿದಳ ಧಾನ್ಯಗಳಲ್ಲಿ ಬೇರುಗಳಲ್ಲಿ ಗಂಟುಗಳಿರ್ತವೆ. ಆ ಗಂಟುಗಳಲ್ಲಿ ನೈಟ್ರೋಜನ್